ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಪುನರ್ವರ್ತನೆ ಕ್ಲಾಸ್, ರಿವಿಷನ್ ಕ್ಲಾಸ್ ಅನ್ನ ಮುಂದುವರಿಸ್ತಾ ಸಾಗೋಣ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವ ವಿಧಾನ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮೊದಲು ಉಕ್ತ ಲೇಖನ ಉಕ್ತ ಲೇಖನವನ್ನ ನೋಡೋಣ, ಅಂದ್ರೆ ಡಿಕ್ಟೇಷನ್ ನೋಡೋಣ. ಎರಡನೇದು, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಮೂರನೇದು, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಅಥವಾ ಸಮರಿ ನೋಟ್ಸ್ ನ ನೋಡೋಣ. ಮತ್ತೆ ಸಮಯ ಪಕ್ಷದಲ್ಲಿ ಒಂದು ಸಿಮ್ಯುಲೇಷನ್, ಇದನ್ನು ಸಹ ನೋಡ್ತಾ ಹೋಗೋಣ. ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಹಾಗಿದ್ರೆ ತಡ ಮಾಡದೆ ಆರಂಭ ಮಾಡೋಣ. ಫಸ್ಟ್ ಉಕ್ತ ಲೇಖನ. ಸೊ ಪ್ರತಿಯೊಬ್ಬರು ನಿಮ್ಮ ನೋಟ್ಬುಕ್ ಅನ್ನ ತೆಗಿರಿ. ಪ್ಲೀಸ್ ಆಲ್ ಆಫ್ ಯು ಓಪನ್ ಯುವರ್ ನೋಟ್ಬುಕ್. ನಾನು ನಿಮ್ಗೆ ಬೇಗ ಬೇಗ ಪದಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ತಕ್ಕಂತೆ ಡಿಕ್ಟೇಷನ್ ಪದಗಳನ್ನ ಬಳಸ್ತಾ ಹೋಗ್ಬೇಕು. ಓಕೆ, ಮೊದಲನೇ ಪದ ಹೇಳ. ಮೊದಲನೇ ಪದ ಪರಿಶ್ರವಣ. ಪರಿಶ್ರವಣ, ಶ ಅಲ್ಲ, ಶ್ರವಣ ಅಲ್ಲ, ಶ್ರವಣ, ಸಗೆ ರಾವತ್ತು. ಪರಿಸರಣ. ಪರಿಸರಣ ನೋಟ್ ಮಾಡ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಎರಡನೆಯ ಪದ. ಪರಿಸರಣ ಆದ್ಮೇಲೆ ಪರಿಶ್ರವಣ, ಸಾರಿ, ಸಂಘನನ. ಸಂಘನನ, ಸಂಘಟನೆ ಅಂತೀವಲ್ಲ, ಅದೇ ರೀತಿ ಸಂಘನನ. ಸಂಘನನ. ಓಕೆ, ಸಂಘನನ. ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ಸಂಪೃಕ್ತ ದ್ರಾವಣ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೀವಲ್ಲ, ಆ ತರದ್ಗೆ ಸಂಪೃಕ್ತ ಶ್ರಾವಣ. ಸಂಪೃಕ್ತ ದ್ರಾವಣ. ನೆಕ್ಸ್ಟ್ ಅವಸಾದನ.
ನೆಕ್ಸ್ಟ್ ಅವಸಾದನ. 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 5ನೇ ಪಾಯಿಂಟ್, ಬಸಿದು ತೆಗೆಯುವುದು. ಬಸಿದು ತೆಗೆಯುವುದು. ಬಸಿದು ತೆಗೆಯುವುದು. ಬಸಿದು ತೆಗೆಯುವುದು. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಬಸಿದು ತೆಗೆಯುವುದು. ಓಕೆ. ಸೊ ಎಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಡಿಕ್ಟೇಷನ್ ಪದಗಳಾಯ್ತು. ಈಗ ನಾವು ಕ್ವಿಕ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆಗೆ ಗಮನ ಹರಿಸೋಣ. ಈ ಒಂದು ಪಾಠದಲ್ಲಿ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾನು ನಿಮ್ಗೆ ಕೇಳಿದೀನಿ. ಬಹಳ ಸುಲಭವಾದಂತಹದ್ದು. ಇದನ್ನ ಕೇಳಾದ್ಮೇಲೆ ಒಂದ್ಸಲ ಟೆಸ್ಟ್ ಅನ್ನು ತೆಗೆದುಕೊಳ್ಳಿ. ಎಷ್ಟು ಸರಿಯಾಗಿ ಬರ್ದಿದ್ದೀರಾ, ಎಷ್ಟು ತಪ್ಪಾಗಿದೆ ಅನ್ನೋದ ಗುರ್ತಿಸ್ಕೊಳ್ಳಿ. ಆಯ್ತಾ? ಅದಾದ್ಮೇಲೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನ ನಾನು ನೀಡ್ತಾ ಹೋಗ್ತೀನಿ. ಅದನ್ನು ಸಹ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಹಾಗಿದ್ರೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನು ತೆಗೆದುಕೊಳ್ಳೋಣ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನ. ಓಕೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ, ಧಾನ್ಯಗಳಿಂದ ಕಲ್ಲುಗಳನ್ನ ಬೇರ್ಪಡಿಸಲು ಅತ್ಯಂತ ಸೂಕ್ತ ವಿಧಾನ ಯಾವುದು? ಧಾನ್ಯಗಳಿಂದ ಕಲ್ಲುಗಳನ್ನ ಬೇರ್ಪಡಿಸಲು ಅತ್ಯಂತ ಸೂಕ್ತ ವಿಧಾನ ಯಾವುದು? ಆಪ್ಷನ್ ಎ ಜರಡಿ ಹಿಡಿಯೋದು, ಆಪ್ಷನ್ ಬಿ ಕೈಯಿಂದ ಆಯ್ಕೆ, ಆಪ್ಷನ್ ಸಿ ಬಾಷ್ಪೀಕರಣ, ಆಪ್ಷನ್ ಡಿ ಗಾಳಿಯಲ್ಲಿ ಬೀಸುವುದು. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ನಿಮ್ಮ ಸಮಯ ಶುರುವಾಗಿದೆ ಈಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸಮಯ ಓಡ್ತಾ ಇದೆ. ಸಮಯ ಓಡ್ತಾ ಇದೆ ಮಕ್ಳೇ. ಸೊ ಯಾವ್ದಿರ್ಬಹುದು ಉತ್ತರ? ಸರಿಯಾದಂತಹ ಉತ್ತರ ಟೈಮ್ಸ್ ಅಪ್. ವೆರಿ ಗುಡ್. ಕೈಯಿಂದ ಆಯ್ಕೆ ಮಾಡೋದು, ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ ನಾವು. ಅಕ್ಕಿ ಎಲ್ಲ ಆರಿಸ್ತಿರ್ತೀವಲ್ಲ ಮನೇಲಿ, ಅಕ್ಕಿ ಬೇಳೆ ಧಾನ್ಯ ಇವುಗಳಿಂದ ಕಲ್ಲಿನ ಬೇರ್ಪಡಿಸ್ಲಿಕ್ಕೆ ಕೈಯಿಂದ ಆರಿಸ್ತಾರೆ. ಒಂದು ಬೀಸಣಿಗೆಯಲ್ಲಿ ಅದನ್ನ ಆ ಬೀಸಣಿಗೆ ಅಂತ ಹೇಳ್ತೀನಿ. ಏನ್ ಹೇಳ್ತೀರಾ ಅದನ್ನ? ಅಕ್ಕಿ ಆರಿಸ್ಲಿಕ್ಕೆ ಬಳಸುವಂತಹ ಒಂದು ಪ್ಲೇಟ್ ತರ ಇರುತ್ತಲ್ಲ. ಸೊ ಆ ಒಂದು ಅದರ ಮೂಲಕ ಅಕ್ಕಿಯನ್ನ ಆರಿಸ್ಲಿಕ್ಕೆ ಅದು ಸುಲಭವಾದಂತ ವಿಧಾನ. ಬಾಗಿಣ. ಬಾಗಿಣ ಕೊಡೋದು ಅಂತಲ್ಲ, ಬಾಗಿಣದ ತಟ್ಟೆ ಅದು. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಗೋಧಿ ಮತ್ತು ಹೊಟ್ಟು ಬೇರ್ಪಡಿಸುವಲ್ಲಿ ಗಾಳಿಯಲ್ಲಿ ಬೀಸುವಾಗ ವಿಧಾನವು ಪರಿಣಾಮಕಾರಿಯಾಗಿರೋದಕ್ಕೆ ಕಾರಣ ಏನು? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನ್ನೋಯಿಂಗ್ ಟೆಕ್ನಿಕ್ ಮೂಲಕ ಗೋಧಿನ ಗಾಳಿಯಲ್ಲಿ ಹಾರಿಸ್ತೀವಿ. ಅದು ಪರಿಣಾಮಕಾರಿಯಾಗಿರೋದಕ್ಕೆ ಕಾರಣ ಏನು? ಆಪ್ಷನ್ ಎ, ಹೊಟ್ಟು ನೀರಿನಲ್ಲಿ ಕರಗುತ್ತದೆ, ಆಪ್ಷನ್ ಬಿ ಗೋಧಿಯು ಹಗುರವಾಗಿ ಇರುತ್ತದೆ, ಆಪ್ಷನ್ ಸಿ ಹೊಟ್ಟು ಹಗುರವಾಗಿದ್ದು ಗೋಧಿ ಭಾರವಾಗಿರುತ್ತದೆ, ಆಪ್ಷನ್ ಡಿ ಎರಡು ಸಮತೂಕ ಹೊಂದಿರುತ್ತದೆ. ಏನಿರಬಹುದು? ಟೈಮ್ ಓಡ್ತಾ ಇದೆ. ಉತ್ತರ? ಟೈಮ್ ಓಡ್ತಾ ಇದೆ ಮಕ್ಳೇ. ಟೈಮ್ ಇಸ್ ರನ್ನಿಂಗ್.
ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಗೆಸ್ ಮಾಡಿ, ಆಯ್ಕೆ ಮಾಡಿ. ಸಮಯ ಓಡ್ತಾ ಇದೆ. ಸೊ ಸರಿಯಾದಂತಹ ಉತ್ತರ ಆಗಿರುತ್ತೆ ಒಂದ್ ನಿಮಿಷ. ಓಕೆ. ಹೊಟ್ಟು ಹಗುರವಾಗಿದ್ದು ಗೋಧಿ ಭಾರವಾಗಿರೋದೇ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ನೀರಿನಲ್ಲಿ ಕರಗಿದ ಉಪ್ಪನ್ನ ಬೇರ್ಪಡಿಸಲು ಬಳಸುವ ವಿಧಾನ ಯಾವುದು? ನೀರಿನಲ್ಲಿ ಕರಗಿದ ಉಪ್ಪನ್ನ ಬೇರ್ಪಡಿಸಲು ಬಳಸುವ ವಿಧಾನ ಯಾವುದು? ಆಪ್ಷನ್ ಎ ಫಿಲ್ಟ್ರೇಷನ್, ಆಪ್ಷನ್ ಬಿ ಜರಡಿ ಹಿಡಿಯೋದು, ಆಪ್ಷನ್ ಸಿ ಬಾಷ್ಪೀಕರಣ, ಆಪ್ಷನ್ ಡಿ ಕೈಯಿಂದ ಆಯ್ಕೆ. ಸೊ ಏನ್ ಮಾಡ್ತೀರಾ? ಇಲ್ಲಿ ಬಾಷ್ಪೀಕರಣ ಅಂದ್ರೆ ಇವಾಪರೇಷನ್ ಅನ್ನುವಂಥ ಅರ್ಥ ಬರುತ್ತೆ. ಟೈಮ್ ಓಡ್ತಾ ಇದೆ. ವೆರಿ ಗುಡ್. ಫಿಲ್ಟರೇಷನ್. ಹೌದಾ? ನೋ. ಸೊ ಏನಿರ್ಬೋದು ಆನ್ಸರ್? ಫಿಲ್ಟರೇಷನ್ ಅಲ್ಲ. ಇನ್ನೇನಿರ್ಬೋದು? ಬಾಷ್ಪೀಕರಣ ಅಂದ್ರೆ ಇವಾಪರೇಷನ್. ನೆಕ್ಸ್ಟ್. ಕೆಳಗಿನ ಯಾವ ವಿಧಾನವು ಘನ ಘನ ಮಿಶ್ರಣವನ್ನು ಗಾತ್ರದಲ್ಲಿ ಆಧಾರದಲ್ಲಿ ಬೇರ್ಪಡಿಸುತ್ತದೆ? ಈ ಸಾಲಿಡ್ ಟು ಸಾಲಿಡ್ ಮಿಕ್ಸ್ಚರ್ಸ್ ಏನಿರುತ್ತೆ ಅದನ್ನ ಗಾತ್ರದಲ್ಲಿ ಮತ್ತೆ ಆಧಾರದಲ್ಲಿ ಬೇರ್ಪಡಿಸೋದು ಯಾವುದು? ಆಪ್ಷನ್ ಎ ಬಾಷ್ಪೀಕರಣ, ಆಪ್ಷನ್ ಬಿ ಜರಡಿ ಹಿಡಿಯೋದು, ಆಪ್ಷನ್ ಸಿ ಗಾಳಿಯಲ್ಲಿ ಬೀಸೋದು, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ವಿಧಾನ. ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ಸ್ ಅಪ್. ಸರಿಯಾದಂತ ಉತ್ತರ ಜರಡಿ ಹಿಡಿಯೋದು. ನೆಕ್ಸ್ಟ್. ಐದನೇ ಪ್ರಶ್ನೆ. ನೀರಿನಿಂದ ಮಣ್ಣನ್ನು ಬೇರ್ಪಡಿಸುವಾಗ ಮೊದಲು ನಡೆಯುವ ಪ್ರಕ್ರಿಯೆ ಯಾವುದು? ನೀರಿನಿಂದ ಮಣ್ಣನ್ನು ಬೇರ್ಪಡಿಸುವಾಗ ಮೊದಲು ನಡೆಯುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಬಾಷ್ಪೀಕರಣ, ಆಪ್ಷನ್ ಬಿ ಜರಡಿ ಹಿಡಿಯೋದು, ಆಪ್ಷನ್ ಸಿ ಅವಸಾದನ, ಆಪ್ಷನ್ ಡಿ ಘನೀಕರಣ. ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ಸ್ ಅಪ್. ನೋಡಿ. ಯಾವ್ದ್ ಮಕ್ಳು ಸರಿಯಾದಂತಹ ಉತ್ತರ? ವೆರಿ ಗುಡ್. ಅವಸಾದನ. ಅವಸಾದನ ಅಂದ್ರೆ ಸೆಡಿಮೆಂಟೇಶನ್ ಅಂತ ಕರಿತೀವಿ ಅಲ್ವಾ? ಸೊ ಅದನ್ನ ಅವಸಾದನ ಅಂತ ಹೇಳ್ತೀವಿ. ನೆಕ್ಸ್ಟ್. ಆರನೇ ಪ್ರಶ್ನೆ. ಅವಸಾದನದ ನಂತರ ಮೇಲಿನ ಸ್ವಚ್ಛ ನೀರನ್ನ ನಿಧಾನವಾಗಿ ಸುರಿಯುವ ವಿಧಾನವನ್ನ ಏನೆಂದು ಕರೆಯುತ್ತಾರೆ? ಸೆಡಿಮೆಂಟೇಶನ್ ಆದ ನಂತರ ಮೇಲೆ ಇರುವಂತಹ ಸ್ವಚ್ಛ ನೀರನ್ನ ನಿಧಾನವಾಗಿ ಸುರಿಯುವಂತಹ ಒಂದು ವಿಧಾನವನ್ನ ಏನೆಂದು ಕರೀತಾರೆ? ಆಪ್ಷನ್ ಎ ಫಿಲ್ಟರೇಷನ್,
ಆಪ್ಷನ್ ಬಿ ಡಿಕ್ಟಾನ್ಷನ್, ಡಿಕ್ಯಾಂಟೇಶನ್, ಡಿಕ್ಯಾಂಟೇಶನ್. ಆಪ್ಷನ್ ಸಿ ಜರಡಿ ಹಿಡಿಯುವುದು. ಆಪ್ಷನ್ ಡಿ ಬಾಷ್ಪೀಕರಣ. ಡೆಕೆಂಟೇಶನ್ ಅಂತ ಕರಿತೀವಿ ನಾವು. ಇದನ್ನ ನಾವು ಬಸಿದು ತೆಗೆಯೋದು ಅಂತ ಕರಿತೀವಿ. ಡೆಕೆಂಟೇಶನ್ ಅಂದ್ರೆ ಬಸಿದು ತೆಗೆಯೋದು ಅನ್ನೋಂಥ ಅರ್ಥ ಬರುತ್ತೆ. ನಾನು ಇಲ್ಲೇ ಸೈಡ್ ಅಲ್ಲಿ ಹಾಕಿರ್ತೀನಿ. ಎರಡು ಪದದ ಮೀನಿಂಗ್ ಅನ್ನ ಬರ್ಕೊಳ್ಳಿ. ಸೊ ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಡೆಕೆಂಟೇಶನ್ ಅಂತ ಹೇಳಿದ್ರೆ ಬಸಿದು ತೆಗೆಯೋದು. ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಚುಂಬಕದ ಸಹಾಯದಿಂದ ಬೇರ್ಪಡಿಸಬಹುದಾದ ಮಿಶ್ರಣ ಯಾವುದು? ಚುಂಬಕದ ಸಹಾಯದಿಂದ ಬೇರ್ಪಡಿಸಬಹುದಾದ ಮಿಶ್ರಣ ಯಾವುದು? ಆಪ್ಷನ್ ಎ ಉಪ್ಪು ಪ್ಲಸ್ ನೀರು. ಆಪ್ಷನ್ ಬಿ ಮರಳು ಪ್ಲಸ್ ನೀರು. ಆಪ್ಷನ್ ಸಿ ಕಬ್ಬಿಣದ ಪುಡಿ ಪ್ಲಸ್ ಮರಳು. ಆಪ್ಷನ್ ಡಿ ಅಕ್ಕಿ ಪ್ಲಸ್ ಹೊಟ್ಟು. ಯಾವ್ದಿರಬಹುದು? ಟೇಕ್ ಯೋರ್ ಟೈಮ್. ಟೈಮ್ ಸ್ಟಾರ್ಟ್ಸ್ ನೌ. ಏನಿರಬಹುದು ಉತ್ತರ? ಸಮಯ ಓಡ್ತಾ ಇದೆ. ಏನಿರಬಹುದು ಉತ್ತರ? ಟೈಮ್ ರನ್ ಆಗ್ತಾ ಇದೆ. ಚುಂಬಕದ ಸಹಾಯದಿಂದ ಬೇರ್ಪಡಿಸಬಹುದಾದಂತಹ ಮಿಶ್ರಣ ಯಾವುದು? ಚುಂಬಕದ ಸಹಾಯದಿಂದ ಬೇರ್ಪಡಿಸಬಹುದಾದಂತಹ ಮಿಶ್ರಣ ಯಾವುದು? ಸೊ ಯಾವ್ದಿರಬಹುದು ಉತ್ತರ? ವೆರಿ ಗುಡ್. ಕಬ್ಬಿಣದ ಪುಡಿ ಪ್ಲಸ್ ಮರಳು, ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ. ಫಿಲ್ಟ್ರೇಷನ್ ವಿಧಾನವು ಯಾವ ರೀತಿ ಮಿಶ್ರಣಕ್ಕೆ ಸೂಕ್ತ? ಫಿಲ್ಟ್ರೇಷನ್ ವಿಧಾನವು ಯಾವ ರೀತಿ ಮಿಶ್ರಣಕ್ಕೆ ಸೂಕ್ತ? ಆಪ್ಷನ್ ಎ ದ್ರವ ದ್ರವ. ಆಪ್ಷನ್ ಬಿ ಕರಗಿದ ಘನ ದ್ರವ, ಕರಗಿದ ಘನ ದ್ರವ, ಘನ ಘನ. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ದ್ರವ ದ್ರವ, ಕರಗಿದ ಘನ ದ್ರವ, ಕರಗದ ಘನ ದ್ರವ, ಮತ್ತೆ ಘನ ಘನ. ಯಾವ್ದಿರಬಹುದು? ಪ್ಲೀಸ್ ಟೇಕ್ ಯೋರ್ ಟೈಮ್ ಅಂಡ್ ಆನ್ಸರ್. ನಿಮ್ಮ ಸಮಯ ಓಡ್ತಾ ಇದೆ. ಕ್ವಶನ್ ಕಾಣಿಸ್ತಾ ಇದೆಯಾ? ಫಿಲ್ಟ್ರೇಷನ್ ವಿಧಾನವು ಯಾವ ರೀತಿಯ ಮಿಶ್ರಣಕ್ಕೆ ಸೂಕ್ತ? ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕರಗದ ಘನ ದ್ರವ. ದ್ರವ ಹಾಗೂ ಘನ ಯಾವ್ದು ಕರಗದೆ ಇರುತ್ತೋ ಅದು. ನೆಕ್ಸ್ಟ್ 9ನೇ ಪ್ರಶ್ನೆ. ಬೇರ್ಪಡಿಸುವಿಕೆಯ ವಿಧಾನ ಆಯ್ಕೆ ಮಾಡುವಾಗ ಯಾವ ಅಂಶ ಅತ್ಯಂತ ಮುಖ್ಯ? ಆಪ್ಷನ್ ಎ ಮಿಶ್ರಣದ ಬಣ್ಣ, ಪದಾರ್ಥಗಳ ಬೆಲೆ. ಆಪ್ಷನ್ ಸಿ ಪದಾರ್ಥಗಳ ಗಾತ್ರ, ತೂಕ ಮತ್ತು ಕರಗುವಿಕೆ. ಆಪ್ಷನ್ ಡಿ ಪದಾರ್ಥಗಳ ಆಕಾರ. ಸಮಯ ಓಡ್ತಾ ಇದೆ. ಟೈಮ್ ಇಸ್ ರನ್ನಿಂಗ್. ಏನಿರಬಹುದು ಸರಿಯಾದಂತಹ ಉತ್ತರ?
ಬೇರ್ಪಡಿಸುವಿಕೆ ವಿಧಾನವನ್ನ ಆಯ್ಕೆ ಮಾಡ್ಬೇಕಾದ್ರೆ ಯಾವುದು ಅತ್ಯವಶ್ಯಕವಾಗಿ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರ್ ಏನಿರಬಹುದು? ವೆರಿ ಗುಡ್. ಪದಾರ್ಥಗಳ ಗಾತ್ರ, ತೂಕ ಮತ್ತು ಕರಗುವಿಕೆ. ಆಪ್ಷನ್ ಸಿ, ಪದಾರ್ಥಗಳ ಗಾತ್ರ, ತೂಕ ಮತ್ತು ಕರಗುವಿಕೆ. ಯಾಕೆ ಆಪ್ಷನ್ ಸಿ ನ ನಾವು ಸೆಲೆಕ್ಟ್ ಮಾಡಿದೀವಿ? ಯಾರಾದ್ರೂ ಉತ್ತರ ಹೇಳ್ಬಲ್ಲಿರಾ? ಕ್ಯಾನ್ ಎನಿವನ್ ಆನ್ಸರ್ ವೈ ಹ್ಯಾವ್ ಯು ಸೆಲೆಕ್ಟೆಡ್ ಆಪ್ಷನ್ ಸಿ? ಯಾಕೆ? ನೋಡಿ, ಏನಾಗುತ್ತೆ, ಯಾವುದೇ ಮಿಶ್ರಣದಿಂದ ಪದಾರ್ಥಗಳನ್ನ ಬೇರ್ಪಡಿಸಲು ಅವುಗಳ ಭೌತಿಕ ಗುಣಗಳಾದ ಗಾತ್ರ, ಅಂದ್ರೆ ಜರಡಿ ಹಿಡಿತೀವಲ್ಲ ಆ ಗಾತ್ರ, ತೂಕ, ತೂರಲು ಎಷ್ಟು ಅದಕ್ಕೆ ಸೆಡಿಮೆಂಟೇಶನ್ ಅವಸಾದನ ಬೇಕಾಗುತ್ತೆ, ಮತ್ತೆ ನೀರ್ನಲ್ಲಿ ಅವುಗಳು ಕರಗುವ ಶಕ್ತಿ, ಇವಿಷ್ಟನ್ನು ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಬೇರ್ಪಡಿಸುವಿಕೆಯ ಭೌತಿಕ ವಿಧಾನ ಅಲ್ಲ? ಸೊ ಯಾವುದು ಭೌತಿಕ ವಿಧಾನ ಅಲ್ಲ? ಆಪ್ಷನ್ ಎ ಜರಡಿ ಹಿಡಿಯೋದು, ಆಪ್ಷನ್ ಬಿ ಗಾಳಿಯಲ್ಲಿ ಬೀಸೋದು, ಆಪ್ಷನ್ ಸಿ ಬಾಷ್ಪೀಕರಣ ಅಂದ್ರೆ ಇವಾಪರೇಷನ್, ಆಪ್ಷನ್ ಡಿ ದಹನ. ಟೈಮ್ ಸ್ಟಾರ್ಟೆಡ್. ಎಸ್, ಏನಿರಬಹುದು ಆನ್ಸರ್? ದ ಲಾಸ್ಟ್ 10th ಕ್ವೆಶ್ಚನ್. ಯಾವ್ದಪ್ಪ ಇದರಲ್ಲಿ ಬೇರ್ಪಡಿಸುವ ವಿಧಾನ ಅಲ್ಲ? ಸೊ ಯಾವ್ದಿರಬಹುದು ಆನ್ಸರು? ಭೌತಿಕ ವಿಧಾನ ಅಲ್ಲದೆ ಇರುವಂತದ್ದು. ಜರಡಿ ಹಿಡಿಯೋದು ಫಿಸಿಕಲಿ ನೋಡ್ತೀವಿ, ಗಾಳಿಯಲ್ಲಿ ಬೀಸೋದು ನೋಡ್ತೀವಿ, ಬಾಷ್ಪೀಕರಣ ನೋಡ್ತೀವಿ, ದಹನ ಇದು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಬದಲಿಗೆ ಕೆಮಿಕಲ್ ಆಕ್ಟಿವಿಟಿ. ಸೊ ಇದಾಗಿತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ 5 ಸಿಂಪಲ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆದಾಗ ಮತ್ತಷ್ಟು ಕ್ವೆಶನ್ಸ್ ಗಳನ್ನ ನಾನು ನಿಮ್ಗೆ ತರ್ತಾ ಹೋಗ್ತೀನಿ. ಓಕೆ, ಈಗ ನೆಕ್ಸ್ಟ್ ಶೇರಿಂಗ್ ಏಂತಕ್ಕೆ ಅಂತ ಹೇಳಿದಾಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ ನಾನು ನೋಟ್ ಮಾಡ್ಕೊ ಬಂದಿದ್ದೀನಿ. ಎಕ್ಸಾಮ್ಗೆ ಓದಕ್ಕೆ, ಲಾಸ್ಟ್ ಮಿನಿಟ್ ನ ರಿವಿಷನ್ ಮಾಡಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸಿಕೆಯ ವಿಧಾನವು ಈ ಪರ್ಟಿಕ್ಯುಲರ್ ಅಧ್ಯಾಯ ಚಾಪ್ಟರ್ ಅಲ್ಲಿ ನೀವು ಮಿಶ್ರಣಗಳಿಂದ ಉಪಯುಕ್ತ ವಸ್ತುಗಳನ್ನ ಬೇರ್ಪಡಿಸುವ ವಿವಿಧ ಹಂತಗಳನ್ನ ವಿವರಿಸ್ತಾ ಹೋಗ್ತೀರಾ. ಓಕೆ, ಸೊ ಯಾವ್ದ್ಯಾವ್ದು ಬರುತ್ತೆ ಈ ಹೆಡ್ಡಿಂಗ್ಸ್ ಗಳನ್ನ ನೋಟ್ ಮಾಡ್ಕೊಂತಾ ಹೋಗಿ. ಕೈಯಿಂದ ಆರಿಸೋದು, ಹ್ಯಾಂಡ್ ಪಿಕಿಂಗ್ ಮಾಡೋದು, ಬಡಿಯುವುದು ಥ್ರೆಶಿಂಗ್, ತೂರುವುದು ವಿನ್ನೋವಿಂಗ್, ಚೆನ್ನಣಿಕೆ ಅಂದ್ರೆ ಸೈವಿಂಗ್. ಚೆನ್ನಣಿಕೆ ಅಂದ್ರೆ ಫಿಲ್ಟರ್ ಮಾಡೋದು ಅಂತ. ಅಚ್ಚ ಕನ್ನಡದ ಪದ ಇದು ಚೆನ್ನಣಿಕೆ ಅನ್ನುವಂಥದ್ದು. ಸೊ ಈ 4 ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ ಮಕ್ಳೇ. ಸೊ ನೋಟ್ ಮಾಡ್ಕೊಂತಾ ಇದ್ರ ಮಕ್ಕಳೇ, ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಒಂದು ಪಾಠದಲ್ಲಿ ಬರುವಂತಹ ವಿಷಯ ಇದು. ಸೊ ಏನೇನು ಕೈಯಿಂದ ಆರಿಸ್ತೀವಿ ನಾವು, ಹ್ಯಾಂಡ್ ಪಿಕ್ ಮಾಡ್ತೀವಿ, ಸಾಮಾನ್ಯವಾಗಿ ಧಾನ್ಯಗಳು, ಕಾಳುಗಳು, ಅದ್ರಲ್ಲಿ ಏನಾದ್ರು ಕಲ್ ಸೇರ್ಕೊಂಡಿದ್ರೆ ನಾವ್ ಆ ರೀತಿ ಮಾಡ್ತಾ ಹೋಗ್ತೀವಿ, ಹೌದಾ? ದೆನ್ ನೆಕ್ಸ್ಟ್ ಬಡಿಯೋದು ಥ್ರೆಶಿಂಗ್. ಒಣಗಿದ ದಂಟುಗಳಿಂದ ಧಾನ್ಯದ ಕಾಳುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆ. ಮೂರನೇದು ತೂರುವುದು ವಿನ್ನೋವಿಂಗ್. ಗಾಳಿಯ ಸಹಾಯದಿಂದ ಭಾರವಾದ ಧಾನ್ಯಗಳಿಂದ ಹಗುರವಾದ ಹೊಟ್ಟು ಅಥವಾ ಕಸವನ್ನ ಬೇರ್ಪಡಿಸೋದು. ಸೊ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡ್ತಾರ ಅನ್ನೋದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೈವಿಂಗ್, ಮಿಶ್ರಣದಲ್ಲಿರುವಂತಹ ಘಟಕಗಳ ಗಾತ್ರವು ಬೇರೆ ಬೇರೆಯಾಗಿದ್ದಾಗ ಜರಡಿ ಹಿಡಿಯುವ ಮೂಲಕ ಸಣ್ಣ ಕಣಗಳನ್ನ ದೊಡ್ಡವುಗಳಿಂದ ಬೇರ್ಪಡಿಸಬಹುದು. ಯು ಕ್ಯಾನ್ ರಿಮೂವ್ ದ ಸ್ಮಾಲರ್ ಒನ್ ಫ್ರಮ್ ದ ಬಿಗರ್ ಒನ್.
ಓಕೆ. ನೆಕ್ಸ್ಟ್, ಅವಸಾದನ ಮತ್ತು ಬಸಿದು ತೆಗೆಯೋದು. ಇದ್ರ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ಸೆಡಿಮೆಂಟೇಶನ್ ಅಂಡ್ ಡೆಕೆಂಟೇಶನ್. ನೀರಿನಲ್ಲಿ ಭಾರವಾದ ಕಣಗಳು ತಳದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವುದೇ ಅವಸಾದನ. ಸೆಡಿಮೆಂಟೇಶನ್ ಈ ಭಾರವಾದ ವಸ್ತುಗಳು ನೀರಿನ ತಳಕ್ ಹೋಗೋ ಹಾಗೆ ಮಾಡುತ್ತೆ. ಆದ್ರೆ ಮೇಲೆ ಇರುವ ನೀರನ್ನ ಬೇರೆ ಪಾತ್ರೆಗೆ ಸುರಿಯೋದು ಬಂದು ಬಸಿದು ತೆಗೆಯೋದು ಅಂತ ಕರಿತೀವಿ. ಅರ್ಥ ಆಯ್ತಾ? ಅದನ್ನ ಬಸಿದು ತೆಗೆಯೋದು. ಅನ್ನನೂ ಸಹ ಕೆಲವರು ಕುಕ್ಕರ್ ನಲ್ಲಿ ಮಾಡಕ್ ಹೋಗಲ್ಲ, ಹಾಗೆ ಸ್ಟವ್ ನಲ್ಲಿ ಇಟ್ಬಿಟ್ಟು ಬಸಿದು ತೆಗಿತಾರೆ. ಸೊ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದ ಆ ರೀತಿ ತಿನ್ನೋದು. ಓಕೆ. ಸೊ ಇದು ಅವಸದನ ಮತ್ತು ಬಸಿದು ತೆಗೆಯೋದು, ಇದ್ರ ಬಗ್ಗೆ ಸೆಡಿಮೆಂಟೇಶನ್ ಅಂಡ್ ಡೆಕೆಂಟೇಶನ್ ಇದ್ರ ಬಗ್ಗೆ ಇರೋದು. ನೆಕ್ಸ್ಟ್, ಪರಿಸ್ರವಣ. ಪರಿಶ್ರವಣ ಅಂದ್ರೆ ಫಿಲ್ಟ್ರೇಷನ್ ಅಂತ. ಈಗ ದ್ರವದಲ್ಲಿ ಕರಗದ ಘನ ವಸ್ತುಗಳನ್ನ ಸೋಸುವ ಮೂಲಕ ಬೇರ್ಪಡಿಸುವುದು. ಫಾರ್ ಎಕ್ಸಾಂಪಲ್, ಟೀ ಮಾಡಕ್ ಇಟ್ಟಿದ್ದೀರಾ, ಟೀ ಸೊಪ್ಪು. ಓಕೆ, ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ಮಕ್ಳೇ? ಕ್ವಿಕ್ ಆಗಿರ್ಬೇಕು, ಕ್ವಿಕ್ ನೋಟ್ ಮಾಡ್ಕೊಂತಾ ಹೋಗಿ. ಇವತ್ತು ಮುಗಿಸ್ಬಿಡೋಣ ಈ ಚಾಪ್ಟರ್ನ, ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಹೊಸದೊಂದು ಚಾಪ್ಟರ್ ಜೊತೆಗೆ ಭೇಟಿ ಆಗೋಣ. ಸೊ ಈ ಚಾಪ್ಟರ್ನ ಮುಗಿಸ್ಬಿಡೋಣ ಈಗ. ಎಸ್, ಓಕೆ. ನೆಕ್ಸ್ಟ್, ಬಾಷ್ಪೀಕರಣ. ದ್ರವದಲ್ಲಿ ಕರಗಿರುವ ಘನ ವಸ್ತುಗಳನ್ನ ಪಡೆಯಲು ದ್ರವವನ್ನು ಹಬೆಯಾಗಿಸುವ ಪ್ರಕ್ರಿಯೆ. ಸೊ ಆ ಒಂದು ಲಿಕ್ವಿಡ್ ನಲ್ಲಿ ಇರುವಂತಹ ವಸ್ತುಗಳನ್ನ ಕಂಡು ಹಿಡಿಬೇಕಂದ್ರೆ ಲಿಕ್ವಿಡ್ ನ ಹಾಟ್ ಮಾಡ್ಬೇಕಾಗತ್ತೆ, ಇವಾಪರೇಟ್ ಆಗ್ಬೇಕಾಗತ್ತೆ. ಸೊ ಅದು ನಮ್ಗೆ ಬಾಷ್ಪೀಕರಣ ಅಥವಾ ಇವಾಪರೇಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೊನೆ ಪಾಯಿಂಟ್, ಸಂಘನನ. ಸಂಘನನ ಅಂದ್ರೆ ಕಂಡೆನ್ಸೇಷನ್. ಹಬೆಯು ತಣ್ಣಗಾಗಿ ಪುನಃ ದ್ರವ ರೂಪಕ್ಕೆ ಬರುವಂತಹ ಪ್ರಕ್ರಿಯೆಯನ್ನ. ತುಂಬಾ ಬಿಸಿ ಮಾಡಿರ್ತೀರಾ, ಕುದಿತಾ ಇರ್ತೀರಾ, ಅದು ವಾಪಸ್ಸು ರೂಮ್ ಟೆಂಪರೇಚರ್ಗೆ ಕೂಲ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಅದನ್ನ ನಾವು ಕಂಡೆನ್ಸೇಷನ್ ಅಥವಾ ಸಂಗನನ ಅಂತ ಕರಿತೀವಿ. ಸೊ ಇದಿಷ್ಟು ಪಾಯಿಂಟ್ಸ್. ಸೊ ಯಾರಿಗಾದ್ರೂ ಯಾವ್ದಾದ್ರು ಪಾಯಿಂಟ್ಸ್ ಅಲ್ಲಿ ಡೌಟ್ ಇದ್ರೆ, ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಅರ್ಥ ಆಯ್ತಾ? ಸಿಂಪಲ್ ಆಗಿದೆ ಅಲ್ಲ ಸಮ್ಮರಿ ಪಾಯಿಂಟ್ಸ್? ಎಕ್ಸಾಮ್ ಟೈಮ್ ಅಲ್ಲಿ ಈ ಸಮ್ಮರಿ ಪಾಯಿಂಟ್ ನೀವು ಓದಿದ್ರೆ ಸಾಕು. ಓಕೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸಮ್ಮರಿ ಪಾಯಿಂಟ್ಸ್ ನ ಓದಿದಾಗ ಸಾಕಷ್ಟು ವಿಷಯಗಳು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಕ್ಲಿಯರ್ ವಿತ್ ದಿಸ್ ಟಾಪಿಕ್? ಎಸ್, ಓಕೆ. ಸೊ ಇದು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಲ್ಲಿ ನಾವು ಉಕ್ತ ಲೇಖನ, ಡಿಕ್ಟೇಷನ್ ಕಲ್ತ್ವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕಲ್ತ್ವಿ, ಸಮರಿ ನೋಟ್ಸ್ ಕಲ್ತ್ವಿ, ಸಿಮ್ಯುಲೇಷನ್ ಪಾರ್ಟ್ ಕಲಿಬೇಕು, ವಿಚ್ ವಿ ವಿಲ್ ಕ್ಯಾರಿ ಫಾರ್ವರ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.